ಆಗಿರ್ತಕ್ಕಂಥ ಪ್ರಮಾದ, ಹಣಕಾಸಿನ ವಿಚಾರದಲ್ಲಿ ಆಗಿರ್ತಕ್ಕಂಥ ಹಗಲು ದರೋಡೆ ವಿಚಾರದಲ್ಲಿ ಭಾಳ ವಿಸ್ತಾರವಾಗಿ ಈಗಾಗಲೇ ಸಿ ಟಿ ರವಿಯವರು ಮಾತಾಡಿದ್ದಾರೆ. ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಮ್ಮ ನಾಡಿಗೆ ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತ ಅಂತ ಶ್ರೇಷ್ಠ ಗ್ರಂಥಗಳನ್ನು ಕೊಟ್ಟಂಥ ಅನೇಕ ಕವಿಯರಲ್ಲಿ ವಾಲ್ಮೀಕಿಯು ಕೂಡ ರಾಮಾಯಣವನ್ನು ಕೊಟ್ಟಂಥ ಬಹುದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ಮಹರ್ಷಿಗಳು. ಅವರು ಪೂರ್ವಾಶ್ರಮದಲ್ಲಿ ಒಬ್ಬರು ದರೋಡೆಕೋರನಾಗಿ ಈ ನಾಡಿಗೆ ಪರಿಚಯ ಆಗ್ತಾರೆ, ರತ್ನಾಕರ ಎಂಬ ಹೆಸರಿನಲ್ಲಿ. ನಂತರ ಈ ರತ್ನಾಕರ ಮಹರ್ಷಿ ವಾಲ್ಮೀಕಿ ಆದಂಥ ವಿಚಾರ ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಅವರು ಬದುಕಿನಲ್ಲಿ ಕುಟುಂಬವನ್ನು ಸಾಕಬೇಕಾದ್ರೆ ದಯಮಾಡಿ ಕುಟುಂಬವನ್ನು ಜವಾಬ್ದಾರಿಯನ್ನು ಹೊರತಕ್ಕಂಥ ಸಂದರ್ಭದಲ್ಲಿ ಈ ರತ್ನಾಕರ್ ಅವರು ವೃತ್ತಿಯಲ್ಲಿ ದರೋಡೆಕೋರರಾಗಿರ್ತಾರೆ. ಒಮ್ಮೆ ನಾರದ ಮಹರ್ಷಿಯನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಾರದ ಮುನಿಯವ್ರನ್ನೂ ಬಿಡಲಿಲ್ಲ. ಈ ರತ್ನಾಕರ್ ಅವರು ದರೋಡೆ ಮಾಡ್ತಕ್ಕಂಥ ಸಮಯದಲ್ಲಿ ನಾರದ ಹತ್ರ ದರೋಡೆ ಮಾಡೋಕ್ಕೆ ಬಂದಾಗ ನಾರದರು ಹೇಳ್ತಾರೆ, ನನ್ನ ಹತ್ರ ಏನಿದೆಯಪ್ಪ, ನನ್ನನ್ನು ನೀನು ದರೋಡೆ ಮಾಡೋಕ್ಕೆ ಬಂದಿದೆಯಲ್ಲ, ನಾನೊಬ್ಬ ಈ ರೀತಿ ಯೋಗಿ, ನಾನು ಬೀದಿ ಬೀದಿ ಸಂಚಾರ ಮಾಡ್ತಕ್ಕಂಥವನು, ಭಿಕ್ಷೆ ಎತ್ತವನು, ನನ್ನ ಹತ್ರ ನೀನು ದರೋಡೆ ಮಾಡೋದ್ರಿಂದ ನಿನಗೇನು ಲಾಭ ಸಿಗ್ತದೆ ಅಂತೇಳಿ. ಆಗ ನಾರದ ಮಹರ್ಷಿಯವರು ಒಂದು ಪ್ರಶ್ನೆ ಮಾಡ್ತಾರೆ ಅವರಿಗೆ, ತಾವು ಈ ರೀತಿ ದರೋಡೆ ಮಾಡ್ತಾ ಇದೆಯಲ್ಲ, ಇದರಿಂದ ಏನು ಮಾಡ್ತಾ ಇದೆಯಾ ಅಂತ. ನಾನು ಹೆಂಡತಿ ಮಕ್ಕಳನ್ನೆಲ್ಲ ಸಾಲುತ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಈ ದರೋಡೆಯಿಂದಲೇ ಅವ್ರ ಜೀವನ ನಡೀತಾ ಇದೆ ಅನ್ನೋ ವಿಚಾರವನ್ನು ನಾರದ ಮುನಿಯವರಿಗೆ ಹೇಳಿದಾಗ ನಾರದ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ನೀವು ಈ ದರೋಡೆ ಮಾಡಿ ನಿನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದೆಯಲ್ಲಪ್ಪ, ಈ ದರೋಡೆಯಲ್ಲಿ ನಿನಗೂ ನಿನ್ನ ಹೆಂಡತಿ ಮಕ್ಕಳು ಪಾಲ್ದಾರರ ಅಂತ. ಆಗ ಅವರಿಗೆ ಒಂದು ರತ್ನಾಕರರಿಗೆ ಒಂದು ಈ ಪ್ರಶ್ನೆ ಭಾಳ ಕಾಡ್ತದೆ. ಹಾಗಾಗಿ ಮನೆಗೆ ಹೋಗಿ ಅವ್ರನ್ನ ಕೇಳ್ತಾನೆ, ಹೆಂಡತಿ ಮಕ್ಕಳನ್ನ, ನಾನು ಪ್ರತಿನಿತ್ಯ ದರೋಡೆ ಮಾಡಿ ನಿಮ್ಮನ್ನು ಸಾಕ್ತಾ ಇದ್ದೀನಿ, ನಿಮ್ಮನ್ನು ಸಲಹುತ್ತಾ ಇದ್ದೀನಿ, ಈ ದರೋಡೆ ಹಣದಲ್ಲಿ ನೀವು ಪಾಲ್ದಾರರಾಗಬೇಕು, ಪಾಲ್ದಾರು ಆಗಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಹೆಂಡತಿ ಮಕ್ಕಳು ಹೇಳ್ತಾರೆ ನೇರವಾಗಿ, 100ಕ್ಕೆ 100 ನೀನು ದರೋಡೆ ಮಾಡೋ ವಿಚಾರದಲ್ಲಿ ನಮ್ಮ ಪಾತ್ರ ಇಲ್ಲ, ನಾವಿದ್ರಲ್ಲಿ